ಮನೆ ಮನೆಗೆ ಕಾಣಿಕೆ ಡಬ್ಬಿಯನ್ನು ಕೊಡುವಂಥ ಒಂದು ಯೋಜನೆ ಹಾಕಿಕೊಂಡಿದೆ. ಕಾಣಿಕೆ ಡಬ್ಬಿಗಳನ್ನು ಕೊಟ್ಟು ಮನೆಯವರೆಲ್ಲ ಒಟ್ಟು ಮಾಡಿಕೊಂಡು, ಯಾಕೆಂತ ಹೇಳಿದ್ರೆ ಕೂಡ ಸಣ್ಣ ಸಣ್ಣ ಕಾಣಿಕೆಗಳನ್ನು ಒಟ್ಟು ಫುಲ್ ಆಗಬೇಕು ಸರ್. ಮನೆಗೆ ಕಾಣಿಕೆ ಯೋಜನೆಗೆ ತೆಗೆದುಕೊಂಡವರ ಹೆಸರನ್ನ ನೋಂದಾಯಿಸಬೇಕು. ಹೆಸರನ್ನು ನೋಂದಾಯಿಸಿಕೊಳ್ಳಿ. ನೀಡುವಂತಹ ಸ್ಟಿಕ್ಕರ್ನ ಬಿಡುಗಡೆ ಪ್ರತಿಯೊಂದು ವಾಹನಗಳಿಗೆ ಬಗ್ಗೆ 3-4 ಮೀಟಿಂಗ್ ಆಗಿದೆ. ಶನಿವಾರ ಕೂಡ ಒಂದು ಒಳ್ಳೆಯ ಮೀಟಿಂಗ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಹೊರೆಕಾಣಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಭಕ್ತಾಭಿಮಾನಿಗಳು ಸೇರಿ ಶಾಸಕರ ಒಂದು ನೇತೃತ್ವದಲ್ಲಿ ಮಾಧವಣ್ಣ ಹಾಗೆ ರಮೇಶ್ ಅಣ್ಣನ ಒಂದು ಇದರಲ್ಲಿ ಎಲ್ಲರೂ ಸೇರಿ ನಾವು ಮಾಡಲಿಕ್ಕಿದ್ದೇವೆ. ಸರಿ ಸುಮಾರು ಒಂದು 200 ವಾಹನಗಳ ಒಂದು ಹೊರೆಕಾಣಿಕೆ ಮೆರವಣಿಗೆಯನ್ನು ನಮ್ಮ ಜೋಡುಕಟ್ಟೆಯಿಂದ ಚಾಲನೆ ಕೊಡಲಿಕ್ಕಿದ್ದೇವೆ. ಇವತ್ತು ಹುಂಡಿ ಡಬ್ಬವನ್ನು ಕೂಡ ಕೊಟ್ಟಿದ್ದೇವೆ. ಖಂಡಿತ ಅದರಲ್ಲೆಲ್ಲ ನಿಮ್ಮ ಭಕ್ತಿಗನುಸಾರವಾಗಿ ಮಾಡಿ ತಂದು ಕೊಡಬೇಕು. ಅದು ಮುಂದಿನ ವರ್ಷನ 1 ವರ್ಷ ಟೈಮ್ ಇರ್ತದೆ ನಿಮಗೆ. ಆ ದೇವರು ನಿಮ್ಮನ್ನು ಎಲ್ಲಿಯೂ ಕೈ ಬಿಡುವುದಿಲ್ಲ ಖಂಡಿತ. ಇನ್ನು 1 ವರ್ಷದೊಳಗೆ ಮುಗಿಸಿದ್ರೆ ಡಬ್ಬಿ ತುಂಬ ಆದರೆ ಇನ್ನೊಮ್ಮೆ ತಗೋಬೋದು. ಖಂಡಿತ ದೇವರೇನು ಹಾಳು ಮಾಡೋದಿಲ್ಲ. ಎಲ್ಲ ನಾವು ಮಹಾಲಕ್ಷ್ಮಿಯಲ್ಲಿ ಅದನ್ನೇ ಮಾಡಿದ್ದೀವಿ. ಇವನ್ ಮಾರಿಯಮ್ಮ ದೇವಸ್ಥಾನದಲ್ಲಿ ಕೂಡ ಅದೇ ಥರ ಒಂದು ಮಾಡಿದ್ರು. ಖಂಡಿತ ಎಲ್ರಿಗೂ ಒಮ್ಮೆ ಕೊಡ್ಲಿಕ್ಕೆ ಆಗಿಲ್ಲ ಅಂದರೆ ಈ ಡಬ್ಬಿ ಮೂಲಕ ದಿನ ಒಂದು 50-10 ರೂಪಾಯಿನೂ ಹಾಕಿದರೆ ಖಂಡಿತ ಒಳ್ಳೆಯದಾಗ್ತದೆ. ಆ 16ರಿಂದ ನಡೆಯುವ 20ರವರೆಗಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ 20ನೇ ತಾರೀಕು ನಡೆಯುವ ಬ್ರಹ್ಮಕಲಶೋತ್ಸವದಲ್ಲಿ ಸುಮಾರು ಒಂದು 20,000 ಜನರಿಗೆ ಅನ್ನಸಂತರ್ಪಣೆ ನಡೀಲಿಕ್ಕಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಬಂದು ಭಾಗವಹಿಸಿ ಆ ದೇವರ ಆಶೀರ್ವಾದಕ್ಕೆ ಪಾತ್ರ ಆಗಬೇಕು. ನಾವೆಲ್ಲ ಬೆಲೆ ಎಣಿಕೆಯ ದಿನಗಳು ಕೂಡ ಬಾಕಿ ಇದೆ. ಆ ಸಂದರ್ಭದಲ್ಲಿ ಇದಕ್ಕೆ ಇನ್ನಷ್ಟು ಮೆರಗು ನೀಡಬೇಕು, ಇನ್ನಷ್ಟು ಭಗವದ್ ಭಕ್ತರ ಸಹಕಾರವನ್ನು ಯಾಚಿಸಬೇಕು. ಆ ಮೂಲಕ ವಿಜೃಂಭಣೆಯಿಂದ ಮಾಡಬೇಕೆಂಬ ಉದ್ದೇಶದಿಂದ ಈಗಾಗಲೇ ನಿರಂತರವಾಗಿ ಕಾರ್ಯಕ್ರಮಗಳು ಆಗ್ತಾಯಿದೆ. ಖಂಡಿತವಾಗಿ ನೋಡೋದು ಡಾಕ್ಟರ್ ಜಿ ಶಂಕರ್ ಹೇಳಿದಾಗೆ ದೇವರು ಯಾವ ರೀತಿ ಯಾರ ಹತ್ರ ಮಾಡಿಸ್ತಾರೆ ಅದೇ ರೀತಿ ದೇವರು ಮಾಡಿ ಶುದ್ಧ ಆಗ್ತದೆ. ಅದರಿಂದಾಗಿ ಈಗ ಒಳ್ಳೆಯ ದಿನ ನಿಗದಿಯಾಗಿದೆ. ಈಗಾಗಲೇ ಡಾಕ್ಟರ್ ಜಿ ಶಂಕರ್ ಅವರು ಕಳೆದ ಒಂದು 2-3 ಸಭೆಗಳನ್ನು ನಡೆಸಿಕೊಂಡು ಒಳ್ಳೆಯ ಪೂರ್ವಭಾವಿ ತಯಾರಿಯಲ್ಲಿ ಯಾವ ರೀತಿ ನಾವು ಉಚ್ಚಿಲ ಮಹಾಲಕ್ಷ್ಮಿ ಇರ್ಬೋದು, ಪೂರ್ವ ಮಾರಿಯಮ್ಮ ಇರ್ಬೋದು, ಬೇರೆ ಬೇರೆ ದೊಡ್ಡ ದೇವಸ್ಥಾನದ ಸಂದರ್ಭ ಮಾಡಿದ್ರು. ಅದೇ ರೀತಿಯಲ್ಲಿ ಅವರು ಅದಕ್ಕೆ ಒಂದು ಸೂಚನೆಗಳನ್ನು ಮಾರ್ಗದರ್ಶನ ಈಗಾಗಲೇ ನೀಡಿದ್ದಾರೆ. ಖಂಡಿತವಾಗಿಯೂ ಮಲ್ಲಿಂಗೇಶ್ವರನ ದಯದಿಂದ ವಿಜೃಂಭಣೆಯಿಂದ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ಅದರಿಂದಾಗಿ ನಾವೆಲ್ಲರೂ ಒಟ್ಟಾಗಿದ್ದುಕೊಂಡು ನಮ್ಮ ಗ್ರಾಮದ ದೇವರು, ಯಾಕಂತೇಳಿದರೆ ಪ್ರತಿ ಗ್ರಾಮದಲ್ಲಿ ಗ್ರಾಮ ದೇವರು ಅಂತ ಇರ್ತಾರೆ. ಆ ಗ್ರಾಮ ದೇವರ ಒಂದು ತೀರ್ಣೋದ್ಧಾರ ಬ್ರಹ್ಮಕಲಶ ಮಾಡುವಂಥದ್ದು ಆ ಗ್ರಾಮದವರ ಆದ್ಯ ಕರ್ತವ್ಯ. ಅದರಿಂದಾಗಿ 8 ಮಗಳಿಗೆ ಸಂಬಂಧಪಟ್ಟಂಥ ಮಾಡಿದ ಡಾಕ್ಟರ್ ನಾಡೋಜ ಜಿ ಶಂಕರ್ ಸರ್, ನನ್ನ ಆತ್ಮೀಯರಾದ ಮಾಧವ ಬನ್ನಂಜೆಯವರೇ, ಸಂಚಾಲಕರಾದ, ಆದರೂ ಕೂಡ ಹಿರಿಯರ ನಡುವಲ್ಲಿ 2 ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 22 ನಮ್ಮ ಅಮ್ಮನ ಜಾತ್ರಾ ಉತ್ಸವ. ಅದು ನಡುವಲ್ಲಿ ಏನಾದರೆ ನಮಗೂ ಕೂಡ ಸ್ವಲ್ಪ ನನಗೆ ಇಲ್ಲಿ ಭಾಗವಹಿಸಲಿಕ್ಕೆ ತುಂಬ ಆಸೆ ಇತ್ತು. ಆದರೆ ಆ ಆಸೆಯನ್ನು ನಮ್ಮಮ್ಮ ಈಡೇರಿಸಿದ್ಲು. ಅದಕ್ಕೋಸ್ಕರ ಎಲ್ರಿಗೂ ಧನ್ಯವಾದ ಹೇಳ್ತಾ, ಕಾಂಚನ್ ಅವರು ಹೇಳಿದರು ಹೊರೆಕಾಣಿಕೆ ಕನ್ನರ್ಪಾಡಿಯಿಂದ ಮಾಡಬೇಕು ಹೇಳಿ. ನಾನು ಈ ಮೂಲಕ ಹೇಳ್ತೇನೆ, ಅದ್ದೂರಿಯ ಹೊರೆಕಾಣಿಕೆ ನಮ್ಮಮ್ಮನ ಸನ್ನಿಧಾನದಿಂದ ಬ್ರಹ್ಮಕಲಶೋತ್ಸವಕ್ಕೆ ನಾವೆಲ್ಲ ಒಟ್ಟಾಗಿ, ನಾನೊಬ್ಬಲ್ಲ, ನಮ್ಮ ಊರಿನವರು, ನಮ್ಮ ಆತ್ಮೀಯರೆಲ್ಲ ಒಟ್ಟಾಗಿ ನೀವು ಹೇಳಿದ ದಿವಸ, ನಿಗದಿಪಡಿಸಿದ ದಿವಸ ನಾವು ಅಲ್ಲಿಂದ ಹೊರೆಕಾಣಿಕೆಯನ್ನು ತರ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಸರಿಗೊಂದು ಹಾಕ್ರಿ.